ಹೌದು ಸರ್ 263 ಪಿಸಿ ಇದೆ ಸರ್. 263 ಪಿಸಿ ಎಲ್ಲರಿಗೂ ರೈತರಿಗೆ ಹಾಕ್ಸಿದ್ದೀರಾ? 263ರಲ್ಲಿ 88 ಕಂಪ್ಲೀಟ್ ಆಗಿದೆ ಸರ್. ಮೊನ್ನೆ ಸ್ಯಾಂಕ್ಷನ್ ಆಗಿರೋದು ಸ್ವಲ್ಪ ಪೆಂಡಿಂಗ್ ಇದೆ ಸರ್. ಅದರಲ್ಲಿ ವರ್ಕ್ ಕಾರ್ಡ್ ಹಾಕಿದ್ದೀರಾ? ವರ್ಕ್ ಕಾರ್ಡ್ ಆಗಿದೆ ಸರ್. ವರ್ಕ್ ಕಾರ್ಡ್ ಹಾಕ್ಬಿಟ್ಟು ನೋಡಿ, ಅವನ ಹತ್ರ ತಿರ್ಗಾ ಹೋಗ್ಬಿಟ್ಟು ನಾವು ಇಷ್ಟೆಲ್ಲ ಕಟ್ಬಿಟ್ಟು ದುಡ್ಡು ಕೋಟ್ಯಾಂತರ ರೂಪಾಯಿ ತಂದಿರ್ತೀವಿ, 10-11 ಕೋಟಿನ. ಯಾವ ಹತ್ರದಲ್ಲ ಹೋಗ್ಬಿಟ್ಟು ರೈತರ ಹತ್ರ ನಾವು ಟಿ ಸಿ ದುಡ್ಡು ಕೊಡೋಕೆ ಏನಾದ್ರು ದುಡ್ಡು ಕೇಳಿರೋದು ಟಿ ಸಿ ಕೇಳ್ತಾರಂತ ಕಾಂಟ್ರಾಕ್ಟ್ ಆಗಲಿ ಇನ್ನೊಬ್ಬರಲ್ಲಿ. ಅದನ್ನ ನೀವು ಯಾರಿಗೆ ಕಾಂಟ್ರಾಕ್ಟ್ ಕೊಡ್ತೀರಿ ಅದನ್ನ ನೋಟ್ಬುಕ್ ಕೊಡಿ ಮತ್ತು ವರ್ಕ್ ಕಾರ್ಡ್ ಹಾಕದ. ಈ ಬಂದಿದ್ದು ವರ್ಕ್ ಕಾರ್ಡ್ ಹಾಕಿದ್ದು ವರ್ಕ್ ಕಾರ್ಡ್ ಹಾಕಿದೆ ಸರ್. ಯಾರು ಹಾಕಿದ್ರಿ? ವರ್ಕ್ ಕಾರ್ಡ್ ಆಗಿದೆ ಸರ್. ಈಗ ನೆಕ್ಸ್ಟ್ ನಾವು ರೇಟ್ ಕಾಂಟ್ರಾಕ್ಟ್ ಲಿಸ್ಟ್ ಕೊಡಿ, ನಾನು ಮಾಡ್ತೀನಿ ಅದನ್ನ. ಎಸ್ ಸರ್. ಅದು ಯಾರು ಹೇಳ್ಬಿಟ್ಟು ಮಾಡ್ತೀನಿ, ಅವ್ರು ಯಾರು ಏನು ಎತ್ತು ಗೊತ್ತಿಲ್ಲ, ಹೋಗ್ಬಿಟ್ಟು ರೈತರ ಹತ್ರ ಹೋಗಿ ಏನೋ ಹೌದು ಕಂಪ್ಲೇಂಟ್ ಬಂದಿದೆ. ಹೌದು ಈ ಸತಿ ನಾವು ಎಷ್ಟು ವರ್ಕ್ ಕಾರ್ಡ್ ಹಾಕಿ ಕೊಡಿ, ನಾನು ಒಂದು ಟೀಮ್ ಕಳಿಸಿ ಕೆಲಸ ಮಾಡ್ತೀನಿ. ಅದು ಕೊಡ್ತೀನಿ. ಯಾಕೆಂತಂದ್ರೆ ಸುಮ್ಮನೆ ಇದು ಕೊಟ್ಬಿಟ್ಟು ಹೋಗ್ಬಿಟ್ಟು ಕಾಂಟ್ರಾಕ್ಟ್ ರೈತರ ಮತ್ತೆ ಕಾಸು ಕೇಳಿದ್ರೆ ಅದು ಅಧ್ವಾನ ಆಯ್ತದೆ. ಹೌದು ಹೌದು ಸರ್. ಏನಾದ್ರು ಗೊತ್ತಾ, ಅವರೆಲ್ಲ 7-8 ಆಗಿ ಆ ಒಂದು 5-7-6 ಪಂಪ್ ಸೆಟ್ಗೆ ಒಂದು ಟಿ ಸಿ ಸುಟ್ಟು ಹೋಗ್ತದೆ. ಅದನ್ನ ನಾನು ಮೊದಲೇ ಮಾತು ಕೊಟ್ಟಿದ್ದೆ, ಒಂದು ಆಗಿ ಕೊಟ್ಟಿದ್ದೆ, ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಡ್ತೀನಿ ಅಂತ. ಈಗ 25 KV ಟಿ ಸಿ ಬರ್ತಾ ಇಲ್ಲ, ಅದಕ್ಕೋಸ್ಕರ 163 ಆಗ್ತಾ ಇದೆ. ಅಂಥವು ಈಗಾಗಲೇ ಒಂದು 300 ಟಿ ಸಿ ಆಗ್ತಿದೆ. ಅಂದ್ರೆ ಸುಮಾರು ಸಾವಿರಾರು ರೈತರಿಗೆ ಅನುಕೂಲ ರೈತರಿಗೆ ಆಗಿದೆ. ಅದನ್ನ ಏನ್ ಮಾಡ್ಯಾರ ಕೆಲವರು, ಅಲ್ಲಿ ಕೊಟ್ಟಾಗ ಆ ರೈತ ಹತ್ರ ಹೋಗಿ ನಾವು ಸರ್ಕಾರದಿಂದ ಬಂದಿದೆ ಹಾಕ್ತೀನಿ ಹಾಗೆ ಅಂತ ಅಂದ್ಬಿಟ್ಟು ನಿಮ್ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಹಾಕ್ತೀನಿ, ನಮ್ಗೊಂದು ಸ್ವಲ್ಪ ನೋಟ್ ಕೊಡಿ ಅಂತ ಏನೋ ಕೇಳಿದ್ರೆ ಸುದ್ದಿ ಬರುತ್ತೆ. ಅದು ನಿಮ್ ಬಂದು ಸರ್ ನಾವೆಲ್ಲ ಫಾಲೋ ಮಾಡ್ತಾರೆ ಅಂತ ಕಾಂಟ್ರಾಕ್ಟ್ ಯಾರಿದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿ ಎಷ್ಟೊಂದು ಕೆಲಸ ಕೊಡ್ಬೇಡಿ. ನಾವಲ್ಲೆಲ್ಲ ಹೋಗಿ MD ಇವರನ್ನೆಲ್ಲ ಹೋಗಿ ನಾವು ನಿಮಿಷ ಮಾಡ್ಕೊಂಡು ತಿಂಗಳ ಹೋಗಿ ನಾವು ತರೋದು ಅಮೌಂಟು. ಇಲ್ಲಿ ಹೋಗಿ ಇವ್ರ ಹತ್ರ ರೈತರ ಹತ್ರ ಮತ್ತೆ ಏನಾದ್ರು ಕೇಳೋದು, ಅದು ಆಗಬಾರ್ದು. ನೋಡಿ, ನಾನೀಗ ತಾಲೂಕಿನಲ್ಲಿ ಎಲ್ಲಿ ಸುಟ್ಟು ಹೋಗ್ತದೆ ಬೋರ್ ರೋಡ್ ಆಗಿ ಅಂತವೆಲ್ಲ ಗುರ್ತು ಮಾಡಿ ಈಗಾಗಲೇ ಸುಮಾರು 300 ಟಿ ಸಿ 320 ಇನ್ನೂ ಏನಾರ ಬೇಕಾಗಿದೆಯಾ ನೋಡಿ, ಇನ್ನೊಂದು ಮಾಡ್ತೀವಿ. ಏನಾದ್ರು ಇನ್ನೂ ರೈತರಿಗೆ ತೊಂದರೆ ಆಗೋದಿದ್ರೆ ಲಿಸ್ಟ್ ಕೊಡಿ, ಇನ್ನೂ ಬೇಕಾದ್ರೆ ನಾನು ಸ್ಯಾಂಕ್ಷನ್ ಮಾಡ್ತೀನಿ. 100 ಕೊಡಿ, ಮತ್ತೊಂದ್ಸರಿ ಸ್ಯಾಂಕ್ಷನ್ ಮಾಡ್ತೀನಿ. 100ಕ್ಕೆ ಎಷ್ಟಾಗುತ್ತೆ ಅಮೌಂಟ್? 4 ಕೋಟಿ ಆಯ್ತದ, ಕೊಡಿ ಲಿಸ್ಟ್ ಕೊಡಿ, ಇನ್ನು ಅಪ್ರೂವ್ ಮಾಡ್ತೀನಿ. ಅಲ್ಲಿ ರೈತರಿಗೆ ಪ್ರಾಬ್ಲಮ್ ಸುಟ್ಟೋಯ್ತು ಅಂತ ಹೇಳ್ಕೊಡ್ತೀನಿ ಯಾವತ್ತು. ಆಮೇಲೆ ನಿರಂತರ ಜೊತೆ ಕಂಪ್ಲೀಟ್ ಆಯ್ತು. ಈಗ ಅದಾದ್ಮೇಲೆ ನಾನು ಬೇರೆ ಮಾಡಿಸ್ಕೊಟ್ಟಿರುವ 2,000 ಮನೆ ಮಾಡಿಸ್ಕೊಟ್ಟಿದ್ದೆ. ಆಮೇಲೆ ಇನ್ನು ಎಷ್ಟು ಪೆಂಡಿಂಗ್ ಇರೋ ಪೆಂಡಿಂಗ್ ಕೆಲವು ಇನ್ನೂ ಐತೆ ಪೆಂಡಿಂಗ್ ಇಷ್ಟು 10 ಮನೆ 12 ಮನೆ ಇರೋ ಗುಂಪು ಮನೆಗಳು ಇನ್ನೂ ಇದೆ. ಅದನ್ನ ನೀವೇ ಗುರುತು ಮಾಡಿರ್ಬೇಕು, ನಾವು ಲಿಸ್ಟ್ ಕೊಡ್ತೀವಿ, ಆದಷ್ಟು ಬೇಗ ಅದನ್ನ ಮಾಡಿ. ಅಲ್ಲ ಆಯ್ತು ಅನ್ನೋದಲ್ಲಪ್ಪ, ಟೈಮ್ ಲಿಮಿಟ್ ಅದು ಯಾರು ಕೇಳಬಾರ್ದು, ಮತ್ತೆ ಬಂದ ಕೇಳಬಾರ್ದು. 3 months ಮಾಡ್ತೀವಿ.